ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಕೊಲ್ಲೂರಿಂದ ಮಾರಣಕಟ್ಟೆಗೆ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಸೊ ಇದು ಬ್ರಹ್ಮಲಿಂಗೇಶ್ವರ ಟೆಂಪಲ್ ಆಗಿರುತ್ತೆ. ಸೊ ಅದರಿಂದ ನಾವು ಇವತ್ತು ಸುಮಾರು ದಿನದಿಂದ ಹೋಗಬೇಕು ಅಂತ ಅನ್ಕೋತಾನೆ ಇದ್ವಿ, ಹೋಗೋಕ್ಕಾಗಿರಲಿಲ್ಲ. ಫೈನಲಿ ಆ ಕಡೆ ರೂಟ್ಗೆ ಹೋಗಿದ್ದ ಕಾರಣದಿಂದ ಆನ್ ದ ವೇ ಹಂಗೆ ಅದಕ್ಕೂ ಒಂದು ದಿನ ಟೈಮ್ ಕೊಟ್ಬಿಡೋಣ, ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದಾಯಿತು. ಇನ್ನು ಕೊಲ್ಲೂರಿಂದ ಮಾರಣಕಟ್ಟೆಗೆ ಡೈರೆಕ್ಟಾಗಿ ಬಸ್ ಫೆಸಿಲಿಟೀಸ್ ಇದೆ ಆರಾಮಾಗಿ. ಅದು ಪ್ರೈವೇಟ್ ಬಸ್ ಆಗಿರುತ್ತೆ. ಇನ್ನು ಅಮೌಂಟ್ ನೋಡೋಕ್ಕೆ ಹೋದರೆ ಪ್ರೈವೇಟ್ ಬಸ್ಗೆ ಪರ್ ಪರ್ಸನ್ಗೆ 55 ರೂಪೀಸ್ ತೊಗೊತಾರೆ, ಚಾರ್ಜ್ ಮಾಡ್ತಾರೆ. ಇನ್ನು ಚಿಲ್ಡ್ರನ್ಸ್ಗೆ ಮಾಮೂಲಿ ಆಫ್ ಇರುತ್ತೆ ಚಾರ್ಜು. ಇನ್ನು ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 7:30ಇಂದ ಮತ್ತು ಆಫ್ಟರ್ನೂನ್ 1:30 ತನಕ ಇರುತ್ತೆ. ಸೊ ಮತ್ತೆ ಕ್ಲೋಸ್ ಆಗಿಬಿಡುತ್ತೆ. ಇನ್ನು ಮಾಮೂಲಿ ಅನ್ನದಾನ ಎಲ್ಲ 1 ಗಂಟೆ ಮೇಲೆ ಇರುತ್ತೆ. ಸೊ ಇನ್ನು ಈವ್ನಿಂಗ್ ಬಂದು 4:30ಇಂದ 4 PM ಇಂದ 8 PM ತನಕ ಇರುತ್ತೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಇದೇ ಮಾರಣಕಟ್ಟೆ ಬಸ್ ಸ್ಟಾಪು. ನಾವು ಕೊಲ್ಲೂರಿಂದ ಇಲ್ಲಿ ಡೈರೆಕ್ಟಾಗಿ ಬರ್ತೀವಿ ಅಂದರೂ ಆಗುತ್ತೆ, ಇಲ್ಲ ಕುಂದಾಪುರ ಆ ಕಡೆ ಸೈಡಿಂದ ಬರ್ತೀವಿ ಅಂದರೂ ಬಸ್ ಫೆಸಿಲಿಟೀಸ್ ಇದೆ. ಸೊ ಬ್ಯಾಂಗ್ಳೂರಿಂದ ಡೈರೆಕ್ಟಾಗಿ ಯಾವುದೇ ರೀತಿ ಬಸ್ ಫೆಸಿಲಿಟೀಸ್ ಇಲ್ಲ, ಕುಂದಾಪುರ ಹೋಗಬೇಕು. ನಾನು ಆಗಲೇ ತೋರಿಸಿದ್ನಲ್ಲ, ಅಲ್ಲಿ ಸ್ಟಾಪ್ ಇದೆ. ಸೊ ದೇವಸ್ಥಾನದ ಆಪೋಸಿಟ್ಟೇ ಸ್ಟಾಪ್ ಇರುತ್ತೆ. ಸೊ ಅಲ್ಲಿ ಇಳಿದ್ಬಿಟ್ಟು ಆಪೋಸಿಟ್ ರೋಡ್ ಕ್ರಾಸ್ ಮಾಡಿ ದೇವಸ್ಥಾನ ಅಲ್ಲೇ ಎದುರುಗಡೆನೇ ಇರುತ್ತೆ. ಇನ್ನು ಇಲ್ಲಿ ಬಂದು ಫೇಮಸ್ ಅಂದರೆ ನಮ್ಮ ಕಡೆ ಜಾಸ್ತಿ ಅಡಿಕೆ ಹೊಂಬಾಳೆ ಯೂಸ್ ಮಾಡ್ತೀವಿ ಅಲ್ವಾ, ಒಳ್ಳೆಯ ಕಾರ್ಯಕ್ಕೆಲ್ಲ ಅಡಿಕೆ ಹೊಂಬಾಳೆನೇ ಯೂಸ್ ಮಾಡ್ತೀವಿ. ಈ ದೇವರಿಗೆ ಶಾವಂತಿಗೆ ಹೂವು ಅಂದರೆ ತುಂಬ ಪ್ರಿಯ ಅಂತೆ. ಸೊ ಅದಕ್ಕೋಸ್ಕರ ಪೂಜೆ ಸಾಮಾನೆಲ್ಲ ತೊಗೊಂಡು ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇನ್ನು ಪೂಜೆ ಸಾಮಾನಿಗೆ ಟೋಟಲಾಗಿ ಮಾಮೂಲಿ ಕಡ್ಡಿ, ಕರ್ಪೂರ, ಹೂವು, ಕಾಯಿ, ಬಾಳೆಹಣ್ಣು, ಹೂವು ನಾವು ಜಾಸ್ತಿ ತೊಗೊಂಡಿದ್ವಿ. ನಮ್ಮ ಮನಸ ಇಚ್ಛೆ ಏನಾದ್ರು ಕೋರಿಕೆ ಇಟ್ಕೊಂಡು ಹೂವು ಜಾಸ್ತಿನ ತೊಗೋಬೇಕಂತೆ. ಸೊ ಅದು ಮತ್ತು ಒಂದು ಅಡಿಕೆ ಹೊಂಬಾಳೆ ಎಲ್ಲ ಸೇರಿಸಿ ಟೋಟಲಾಗಿ 600 ರೂಪೀಸ್ ಚಾರ್ಜ್ ಮಾಡಿದ್ರು. ತುಂಬಾ ಜಾಸ್ತಿ ಅಂತ ಅನ್ನಿಸ್ತು ನನಗೆ ಪೂಜೆ ಸಾಮಾನು. ಅದೇ ದೇವ್ರದ್ದು ಹೆಸ್ರು ಹೇಳ್ಬಿಟ್ಟು ಸುಲಿಗೆ ಅಂತ ಹೇಳ್ತಾರಲ್ವ, ಅದು ಒಂದೊಂದು ಕಡೆ ನಿಜವಾಗ್ಲೂ ನಡೆಯುತ್ತೆ. ಸೊ ಅದು ಒಂದು. ಇನ್ನು ಡೈರೆಕ್ಟಾಗಿ ಹೋಗ್ತೀನಿ ಅಂತ ಹೇಳಿದ್ರೆ ಇಲ್ಲಿಂದನೇ ಎಲ್ಲ ನಾವು ತೊಗೊಂಡು ಹೋಗ್ಬೋದು. ಅಡಿಕೆ ಹೊಂಬಾಳೆ ಎಲ್ಲ ಫ್ರೀಯಾಗೇ ಸಿಗುತ್ತೆ ನಮಗೆ ಊರ ಕಡೆ ಎಲ್ಲ. ಸೊ ಎಲ್ಲ ತೊಗೊಂಡು ಆರಾಮಾಗಿ ಹೋಗ್ಬೋದು. ಸೊ ನಾವು ಆಲ್ರೆಡಿ 2 ದಿನ ಆಗಿರೋದ್ರಿಂದ ಟ್ರಿಪ್ಗೆ ಪ್ಲ್ಯಾನ್ ಮಾಡಿ ಅಲ್ಲೆಲ್ಲ ಸುತ್ತಾಡಿಬಿಟ್ಟು ಮತ್ತು 3ನೇ ದಿನಕ್ಕೆ ನಾವು ಇಲ್ಲಿಗೆ ಬಂದಿದ್ದು. ಸೊ ನಾವು ಇಲ್ಲಿಂದ ಅದೆಲ್ಲ ಕ್ಯಾರಿ ಮಾಡೋದಕ್ಕಾಗಲ್ಲ, ಫುಲ್ ಎಲ್ಲ ಒಣಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಇನ್ನು ಅಲ್ಲಿ ದೇವಸ್ಥಾನದಲ್ಲಿ ನಾವು ಮಾರ್ನಿಂಗ್ ಒಂದು 8 ಗಂಟೆ 9 ಗಂಟೆ ಅಷ್ಟೊತ್ತಿಗೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಇನ್ನು ಊಟದ್ದು ವ್ಯವಸ್ಥೆ ಎಲ್ಲ ಇದ್ದಿದ್ದು ಇಲ್ಲಿ 1 ಗಂಟೆ ಮೇಲೆ ಇದ್ದಿದ್ದು. ಆ ಕಾರಣದಿಂದ ನಾವು ಹೋಟೆಲಲ್ಲೇ ಊಟ ಮಾಡ್ಕೊಂಡು ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲಿಂದ ನಾವು ಮರವಂತೆ ಬೀಚ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ತುಂಬಾ ಆಸೆ ಇತ್ತು. ಸೊ ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ನಾವು ಮಾರಣಕಟ್ಟೆಯಿಂದ ಮರವಂತೆ ಬೀಚ್ಗೆ ಹೊರಡೋದಕ್ಕೆ ಅಂತ ಹೇಳ್ಬಿಟ್ಟು ಬಸ್ ಫೆಸಿಲಿಟೀಸ್ ಇದೆ. ಸೊ ಅಲ್ಲಿಗೆ ಮಾರಣಕಟ್ಟೆಯಿಂದ ಹಿಮ್ಮಡಿ ಅಂತ ಬರುತ್ತೆ. ಸೊ ಅಲ್ಲಿಗೆ ಪರ್ ಪರ್ಸನ್ಗೆ 35 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಸೊ ಆಮೇಲೆ ಅಲ್ಲಿ ಇಳ್ಕೊಂಡು ಮತ್ತೆ ಅಲ್ಲಿಂದ ಒಂದು ಬಸ್ನ ಕ್ಯಾಚ್ ಮಾಡಬೇಕು. ಹೆಮ್ಮಡಿಯಿಂದ ಮರವಂತೆಗೆ ಡೈರೆಕ್ಟ್ ಸಿಗುತ್ತೆ. ಸೊ ಅಲ್ಲಿಗೆ 15 ರೂಪೀಸ್ನ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್ಗೆ. ಇನ್ನು ಮಾರಣಕಟ್ಟೆಗೆಲ್ಲ ಹೋಗೋ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಟೆಂಪಲ್ಗೆ ಡೈರೆಕ್ಟಾಗಿ ನಾವು ಮರವಂತೆಗೆ ಹೋಗಬೇಕು ಅಂತ ಹೇಳಿದ್ರೆ, ಬಟ್ ಇಲ್ಲೇನು ನೋಡೋ ಅಂಥದ್ದೇನಿಲ್ಲ, ಜಸ್ಟ್ ಫೋಟೋಶೂಟ್ ವೀಡಿಯೋಗಳು ಮಾಡ್ಕೊಬೋದು ಅಷ್ಟೇ. ಒಂದು ಸುತ್ತ ಮಾಮೂಲಿ ಸಮುದ್ರಗಳನ್ನ ನೋಡ್ಬೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಷ್ಟೇ. ನೀರಲ್ಲೆಲ್ಲ ಇಲ್ಲಿ ಆಡೋದಕ್ಕೆ ಬಿಡಲ್ಲ. ಏನಕ್ಕಂದರೆ ಇಲ್ಲಿ ಯಾವುದೇ ರೀತಿ ಒಂದು ನಿಯಮಗಳಾಗಿರ್ಬೋದು, ಹೇಳೋರಾಗಿರ್ಬೋದು ಕೇಳೋರಾಗಿರ್ಬೋದು ಯಾರೂ ಕೂಡ ಇಲ್ಲ. ಒಂದು ಸ್ಟ್ರಿಕ್ಟ್ ಇಲ್ಲ, ರೂಲ್ಸ್ ಇಲ್ಲ, ಏನಂದರೆ ಏನೂ ಇಲ್ಲ. ನಮಗೆ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಸೊ ಆ ಕಾರಣದಿಂದಾಗಿ ನೀರಿನ ಅಲೆಗಳ ತುಂಬ ಅಭಾವ ಜಾಸ್ತಿ ಇರೋದ್ರಿಂದ, ಡೇಂಜರ್ ಜಾಸ್ತಿ ಇರೋದ್ರಿಂದ ಈ ಅಲೆಗಳು, ಸೊ ಆ ಕಾರಣದಿಂದಾಗಿ ಇಲ್ಲಿ ನೀರಲ್ಲಿ ಆಡೋದಕ್ಕೆ ಬಿಡೋದಿಲ್ಲ, ತುಂಬಾ ಸ್ಟ್ರಿಕ್ಟ್ ಇದೆ. ಸೊ ಆ ಕಾರಣದಿಂದಾಗಿ ನೀರಲ್ಲಿ ಆಡೋ ಹಾಗಿಲ್ಲ, ಜಸ್ಟ್ ಹಂಗೆ ಒಂದು ಸುತ್ತಮುತ್ತ ನೋಡಿಕೊಂಡು ಬರ್ಬೋದು ಅಷ್ಟೇ. ಸೊ ಇನ್ನು ಇಲ್ಲಿ ಯಾವುದೇ ರೀತಿಯ ಅಂಗಡಿಗಳಾಗಿರ್ಬೋದು ಏನೂ ಇರೋದಿಲ್ಲ.
ಆ ಕಾರಣದಿಂದಾಗಿ ಸ್ವಲ್ಪ ಅಲ್ಲೇ ಸ್ನ್ಯಾಕ್ಸ್ಗಳು ಏನಾದರೂ ಒಂದೊಂದು ಇರುತ್ತೇನೋ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಬಟ್ ಏನೂ ಸಿಕ್ಕಿಲ್ಲ. ಅಲ್ಲಿ ಸದ್ಯಕ್ಕೆ ಇದ್ದಿದ್ದು ಅಂತ ಹೇಳಿದ್ರೆ ಕಬ್ಬಿನ ಜ್ಯೂಸ್ ಒಂದೇ. ಸೊ ಕಬ್ಬಿನ ಜ್ಯೂಸನ್ನ ತೊಗೊಂಡು ಅಲ್ಲೇ ಎಲ್ಲ ಕುಡ್ಕೊಂಡು ಬಂದಿದ್ದಾಯಿತು. ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಚೆನ್ನಾಗಿತ್ತು ಅಂದರೆ, ಎಷ್ಟು ಕಾಸ್ಟು ನಾವು ದುಡ್ಡು ಅಮೌಂಟನ್ನ ಕೊಟ್ಟು ಕೂಡ ನಾವು ಏನೇ ಎಂಜಾಯ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು ಆ ಥರ ಮೂಮೆಂಟ್ ಒಂದು ನಾವು ಮತ್ತೆ ತೊಗೊಂಬರೋದಕ್ಕಾಗಲ್ಲ. ಎಷ್ಟೇ ವರ್ಷಗಳಾದರೂ ಅದೊಂದು ಮೆಮೊರಬಲ್ ಆಗಿ ಉಳ್ಕೊಂಡಿರುತ್ತಲ್ವ. ನಿಜವಾಗ್ಲೂ ಎಷ್ಟೇ ಖರ್ಚು ಮಾಡಿದ್ರು ಮೆಮೊರಿಗಳನ್ನ ಮತ್ತೆ ವಾಪಸ್ ನಿಜವಾಗ್ಲೂ ತರೋಕ್ಕಾಗಲ್ಲ. ಸೊ ದುಡ್ಡು ಖರ್ಚಾಯಿತು, ಅದಾಯಿತು ಇದಾಯಿತು ಅನ್ನೋದಕ್ಕಿಂತ ಆಗಲೇ ಹೇಳ್ದಂಗೆ ಮೆಮೊರಿಗಳನ್ನ ಮಾತ್ರ ನಿಜವಾಗ್ಲೂ ನಾವು ತರೋದಕ್ಕಾಗಲ್ಲ ವಾಪಸ್ ಅಂತಲೇ ಹೇಳ್ಬೋದು. ಏನೋ ಒಂದು ನೆನೆಸ್ಕೊಂಡು ಖುಷಿ ಪಡ್ಬೋದು, ಮೆಮೊರಿನ ನಿಜವಾಗ್ಲೂ ಮರೆಯೋದಕ್ಕಾಗಲ್ಲ. ಅದನ್ನು ಅಷ್ಟು ಎಂಜಾಯ್ಮೆಂಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆ ಅಲೆಗಳು ನಿಜವಾಗ್ಲೂ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗ್ತಾ ಇರಲಿಲ್ಲ. ಅಲೆ ಅಷ್ಟು ಡೇಂಜರಸ್ ಅಂತಲೇ ಹೇಳ್ಬೋದು. ಹಂಗೂ ಅಲ್ಲಿ ಆಟಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಅವ್ರಿಗೇನು ಭಯ ಅನ್ನಿಸ್ತಿಲ್ವೋ ಏನೋ ಗೊತ್ತಿಲ್ಲ. ನಮಗೆ ಮಾತ್ರ ಹೇಳಿದರು ತುಂಬಾ ಡೇಂಜರ್ ಅದು, ಬೇಡ ಅಲ್ಲೆಲ್ಲ ನೀರಲ್ಲಿ ಆಡೋಕ್ಕೆ ಹೋಗಬೇಡಿ ಅಂತ. ಜಸ್ಟ್ ಹಂಗೆ ನನಗೆ ನೋಡಬೇಕು ಅಂತ ಆಸೆ ಇತ್ತು. ಮರಣಕಟ್ಟೆಗೆ ನಮ್ಮ ಯಜಮಾನ್ರಿಗೆ ಹೋಗಬೇಕು ಅಂತ ಆಸೆ ಇತ್ತು. ಆ ಕಾರಣದಿಂದಾಗಿ ನಾವು 3ನೇ ದಿನದ ಟ್ರಿಪ್ನ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ನಾವು ಇಲ್ಲಿಂದ ಮತ್ತು ಇನ್ನೊಂದು ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಅದೊಂದು ಕ್ಯಾನ್ಸಲ್ ಆಗೋಯಿತು. ಫುಲ್ಲು ಟಯರ್ಡ್ ಆಗಿಬಿಟ್ವಿ ಬಿಸಿಲಲ್ಲಿ. ಆ ಕಾರಣದಿಂದಾಗಿ ಅದೊಂದು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾಯಿತು. ಕಮಲಶಿಲಾಗೆ ಹೋಗಬೇಕಿತ್ತು. ಸೊ ಇಲ್ಲಿಂದ ಡೈರೆಕ್ಟಾಗಿ ಎಲ್ಲೂ ಕೂಡ ಡೈರೆಕ್ಟ್ ಬಸ್ಗಳಿಲ್ಲ, ಕುಂದಾಪುರ ಹೋಗಬೇಕು. ಸೊ ಆ ಕಾರಣದಿಂದಾಗಿ ಹೋಗಲಿಲ್ಲ ಅಷ್ಟೇ. ಸೊ ಇನ್ನು ಬ್ಯಾಂಗ್ಳೂರಿಂದ ಡೈರೆಕ್ಟಾಗಿ ಮರವಂತೆಗಿಲ್ಲ. ಸೊ ಅದು ಕೂಡ ಕುಂದಾಪುರ ಬಂದೇ ಬರಬೇಕಾಗುತ್ತೆ. ಆ ರೀತಿ ಇರುತ್ತೆ. ಸೊ ನಾವಲ್ಲಿ ಅಲ್ಲಲ್ಲೇ ಲೋಕಲಲ್ಲಿ ಓಡಾಡ್ತಿದ್ದಿದ್ದರಿಂದ ನಮಗೆ ಈಸಿ ಆಯಿತು ಅಂತ ಹೇಳ್ಬೋದು. ಸೊ ಇನ್ನು ಅಲ್ಲೇ ಜ್ಯೂಸು ಸಿಗುತ್ತೆ, ಕಬ್ಬಿನ ಜ್ಯೂಸು. ಸೊ ಕೋಲ್ಡ್ ಕೊಟ್ಟಿದ್ದರು. ಆ ಬಿಸಿಲಿಗೂ ಅದಕ್ಕೂ ನಮಗಲ್ಲಿ ಸ್ವಲ್ಪ ಜಾಗ ಕೂಡ ಚೆನ್ನಾಗಿ ಸಿಕ್ಕಿತ್ತು ಅಂತ ಹೇಳ್ಬೋದು. ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡಿಕೊಂಡು ಜ್ಯೂಸ್ ಕುಡ್ಕೊಂಡು ಒಂದಷ್ಟೋ ತನಕ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಮಕ್ಕಳಂತೂ ತುಂಬಾ ಖುಷಿಪಟ್ಟರು. ಇನ್ನು ನೆಕ್ಸ್ಟ್ ಡೇ ಆ್ಯಂಡ್ ಲಾಸ್ಟ್ ಡೇ ನಾವು ಎಲ್ಲೋಗಿದ್ವಿ ಏನು ಪ್ರತಿಯೊಂದು ಕೂಡ ಡೀಟೇಲಾಗಿ ನಾನು ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕೆಲ್ಲ ಏನೇನು ಚಾರ್ಜಸ್ ಆಯಿತು, ಏನೇನು ಪ್ರತಿಯೊಂದು ಡೀಟೇಲು ನಾನು ನೆಕ್ಸ್ಟು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಾವು ಕೊಲ್ಲೂರಿಂದ ಮರಣಕಟ್ಟೆಯಿಂದ ನೆಕ್ಸ್ಟು ಮರವಂತೆಗೆ ಬಂದಿದ್ದು ಬಸ್ ಚಾರ್ಜಸ್ ಇರ್ಬೋದು. ಎಲ್ಲ ಟೋಟಲು ಪೂಜೆ ಸಾಮಾನು ಏನಾರ ಸ್ಕಿಪ್ ಮಾಡಿದ್ರೆ ಏನಿಲ್ಲ, 600 ರುಪೀಸ್ ನಮಗೆ ಪೂಜೆ ಸಾಮಾನಿಗೆ ಆಯಿತು. ಸೊ ಅದನ್ನೇ ನಾವು ಮಾಡಿಸಲ್ಲ ಅನ್ನೋ ಥರ ಏನಾದರೂ ಇತ್ತು ಅಂತ ಹೇಳಿದ್ರೆ ಬರೀ ಒಂದು 200 ರುಪೀಸಲ್ಲೆಲ್ಲ ಮುಗ್ದೋಗುತ್ತೆ ಅಂತಲೇ ಹೇಳ್ಬೋದು. ಕೊಲ್ಲೂರಿಂದ ಹೋಗ್ತೀನಿ ಅಂತ ಹೇಳಿದ್ರೆ 200 ರುಪೀಸ್ ಅಷ್ಟರಲ್ಲೆಲ್ಲ ನಮಗೆ. ಆ್ಯಕ್ಚುಲಿ ಇದು ಸಂಜೆ ತನಕ ಆಗಲೇ ಇಲ್ಲ, ಮಧ್ಯಾಹ್ನದಷ್ಟೊತ್ತಿಗೆ ಎಲ್ಲ ಮುಗ್ದೋಯ್ತು. ಅದು ಎಲ್ಲ ಅಲ್ಲಲ್ಲೇ ಲೋಕಲ್ ಆಗಿರೋದ್ರಿಂದ ಮಾರ್ನಿಂಗ್ ನಾವು ಕೊಲ್ಲೂರಲ್ಲಿ ಒಂದು 6 ಗಂಟೆ 6:30 ಹಂಗೇನೋ ರೂಮ್ ಚೆಕ್ಔಟ್ ಮಾಡಿದ್ವಿ. ಸೊ ಅಲ್ಲಿ ಬಸ್ ಸ್ಟಾಪ್ ಹತ್ರ ಬಂದು ಅಲ್ಲಿಂದ ಮರಣಕಟ್ಟೆಗೆ ಬಂದು ಒಂದು 8:30 ಅಷ್ಟೊತ್ತಿಗೆಲ್ಲ ದರ್ಶನ ಮಾಡಿಕೊಂಡು 9 ಗಂಟೆ ಅಷ್ಟೊತ್ತಿಗೆಲ್ಲ ಟಿಫನ್ ತಿಂದ್ಕೊಂಡು ನಾವು 9:30ಗೆಲ್ಲ ಬಿಟ್ಬಿಟ್ವಿ ಅಲ್ಲಿ. ಇನ್ನು ಅಲ್ಲಿಂದ ಇನ್ನೊಂದು ಬಸ್ ಕ್ಯಾಚ್ ಮಾಡಿಕೊಂಡು ಅಲ್ಲಿಂದ ಇನ್ನೊಂದು ಬಸ್ ಕ್ಯಾಚ್ ಮಾಡಿಕೊಂಡು ನಾವು ಬರೋಷ್ಟೊತ್ತಿಗೆ ಸುಮಾರು ಒಂದು 10:30 11 ಗಂಟೆ ಆಗಿತ್ತು ಅಷ್ಟೇನೆ. ಸೊ ಸುಮಾರು 1 ಗಂಟೆ 2 ಗಂಟೆ ತನಕ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಟ್ ಅಲ್ಲಿ ನೋಡೋವಂಥದ್ದು ಏನೂ ಇಲ್ಲ. ಬಟ್ ಆದರೂ ಒಂಥರ ಆ ವಾತಾವರಣ ಎಷ್ಟು ಕೊಟ್ಟರು ಸಿಗಲ್ಲ ಅಂತಲೇ ಹೇಳ್ಬೋದು. ಆ ವಾತಾವರಣ ಅದು ಇದು ಮಾತಾಡಿಕೊಂಡು ಅಷ್ಟೋ ತನಕ ಟೈಮ್ ಪಾಸ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಇನ್ನು ಇಲ್ಲಿ ಆಗಲೇ ಹೇಳ್ದಂಗೆ ಒಂದು 800 ರೂಪಾಯಿ ತನಕ ಆಗಿದೆ ಪೂಜೆ ಸಾಮಾನು ನಮಗೆ. ಬಸ್ದೆಲ್ಲ ಚಾರ್ಜಸ್ ಎಲ್ಲ ಸೇರಿಬಿಟ್ಟು ನಮಗೆ ಎಲ್ಲ ಟೋಟಲ್ ಆಗಿ 800 ಆಯಿತು. ಇನ್ನು ಈ ಮರವಂತೆ ಬೀಚಲ್ಲಿ ಏನು ಸ್ಪೆಷಲಿಟಿ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಅರಬ್ಬಿ ಸಮುದ್ರ ಒಂದು ಕಡೆ ತೀರ ಆದರೆ ಈ ಕಡೆ ಸೈಡಲ್ಲಿ ಬಂದು ಸೌಪರ್ಣಿಕಾ ನದಿ ಇದೆ. ಸೊ ನದಿ ಅರ್ಧಕ್ಕೆ ಸ್ಟಾಪ್ ಆಗಿದೆ, ಸಮುದ್ರಕ್ಕೆ ಸೇರಿದಂಗೆ ಅದನ್ನು ಮಧ್ಯ ರೋಡಲ್ಲಿ ಸ್ಟಾಪ್ ಆಗಿದೆ ಅಂತ ಹೇಳ್ಬೋದು. ಲೆಫ್ಟ್ ಸೈಡ್ಗೆ ಸಮುದ್ರ ಇದ್ದರೆ ರೈಟ್ ಸೈಡ್ಗೆ ನದಿ ಇದೆ, ಸೌಪರ್ಣಿಕಾ ನದಿ. ಈ ಕಡೆ ಅರಬ್ಬಿ ಸಮುದ್ರ ಇದೆ ಅಂತಲೇ ಹೇಳ್ಬೋದು. ಸೊ ಅದನ್ನು ನೋಡೋದಕ್ಕೆ ಒಂದು ಖುಷಿ. ಸೊ ನದಿ ತುಂಬಾ ಮುಂದೆ
ಒಂದೇ ಇತ್ತು. ನಾವು ಆ ಬಿಸಿಲಲ್ಲಿ ಹೋಗೋದಕ್ಕಾಗಲಿಲ್ಲ. ಸೊ ಅಲ್ಲೇ ನೋಡ್ಕೊಂಡು ಒಂದಷ್ಟೋ ತನಕ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಇನ್ನು ಮತ್ತೆ ಅಲ್ಲಿಂದ ನಾವು ಎಲ್ಲಿಗೆ ಹೊರಟ್ವಿ ಏನು ಪ್ರತಿಯೊಂದು ಡೀಟೇಲಿಂಗ್ ವಿಡಿಯೋ. ಬಸ್ ಸ್ಟಾಪ್ ಕೂಡ ಪಕ್ಕದಲ್ಲೇ ಇದೆ, ಮರವಂತೆ ಬೀಚ್ ಪಕ್ಕದಲ್ಲೇ ಇದೆ. ಸೊ ಎಲ್ಲೂ ಜಾಸ್ತಿ ನಡ್ಕೊಂಡು ಹೋಗೋ ಅವಶ್ಯಕತೆಯೂ ಇಲ್ಲ. ಸೊ ಇನ್ನು ಆಗಲೇ ಹೇಳ್ದಂಗೆ ನೆಕ್ಸ್ಟ್ ಡೇ ಎಲ್ಲೋಗ್ತೀವಿ ಏನು ಪ್ರತಿಯೊಂದು ಡೀಟೇಲಿಂಗ್ ವಿಡಿಯೋನ ನಾನು ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋಗಳಿಂದ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.